ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಭಾನುವಾರದ ಎಪಿಸೋಡ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಯಾಕಂದರೆ ರಘು ಅವರ ಹೇರ್ ಸ್ಟೈಲ್ ನೋಡೋವಂಥ ಅದೃಷ್ಟ ಎಲ್ಲರಿಗೂ ಸಿಕ್ತು. ಮತ್ತು ಅವರ ಡ್ಯಾನ್ಸ್ ಎಲ್ಲವೂ ಕೂಡ ಚೆನ್ನಾಗಿತ್ತು. ಅದರ ಜೊತೆಗೆ ಮುಖ್ಯವಾದ ಟ್ವಿಸ್ಟ್ ಅಂದರೆ ಇಬ್ಬರು ಎಲಿಮಿನೇಷನ್ ಆಗಿದ್ದಾರೆ, ಧ್ರುವಂತ್ ಅವರು ಮತ್ತು ರಕ್ಷಿತಾ ಅವರು. ಆದರೆ ಸುದೀಪ್ ಸರ್ ಕೊನೆಗೆ ಹೇಳಿದ್ರು ಇದು ಎಲಿಮಿನೇಷನ್ ಇಲ್ಲ, ಯಾಕಂದರೆ ಈ ವಾರ ವೋಟಿಂಗ್ ಲೈನ್ ಓಪನ್ ಆಗಿದೆ, ಹಾಗಾಗಿ ಇದು ಸೀಕ್ರೆಟ್ ರೂಮಲ್ಲಿ ಅವ್ರನ್ನ ಇಟ್ಟಿದ್ದಾರೆ ಅನ್ನೋ ಒಂದು ಕ್ಲೂವನ್ನು ಕೊಟ್ಟರು. ಮತ್ತು ಅವರು ಎಲಿಮಿನೇಷನ್ ಆಗಿಲ್ಲ, ಮತ್ತೆ ಅವರು ಮನೆಗೆ ವಾಪಸ್ ಹೋಗೋ ಸಾಧ್ಯತೆ ಇದೆ, ಹೋಗ್ತಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಧ್ರುವಂತ್ ಅವರು, ರಕ್ಷಿತಾ ಅವರು ಮನೆಯಿಂದ ಆಚೆ ಬರುವಾಗ ಮನೆಯ ಸದಸ್ಯರ ಒಂದು ಹಾವಭಾವ ನಾವೆಲ್ಲ ನೋಡಿದ್ವಿ. ಸ್ಪಂದನ ಮತ್ತು ಕಾವ್ಯ ಅವರು ರಕ್ಷಿತಾ ಶೆಟ್ಟಿ ಹೋಗಲಿ ಅಂತ ಕಾಯ್ತಿದ್ರೇನೋ, ತುಂಬ ನಗ್ತಾಯಿದ್ರು. ಆದರೆ ಅಶ್ವಿನಿ ಮೇಡಮ್ ಅವರು ತಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಘನತೆಯನ್ನು ಹೆಚ್ಚಿಸಿಕೊಂಡ್ರು ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರ ಹತ್ರ ಸಾರಿಯನ್ನು ಕೇಳಿ ಅವರಿಗೆ ಒಂದು ಬೀಳ್ಕೊಡುಗೆಯನ್ನು ಕೊಟ್ಟಿದ್ದ ರೀತಿ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಮನೆಯವರೆಲ್ಲರೂ ಕೂಡ ಬೇಜಾರಾಗಿದ್ದರು, ಸ್ಪಂದನ ಮತ್ತು ಕಾವ್ಯ ಅವರು ಖುಷಿಯಾಗಿದ್ದರು. ಸೊ ಇವರನ್ನು ಸೀಕ್ರೆಟ್ ರೂಮಲ್ಲಿ ಇಟ್ಟು ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡಬೇಕು, ಇವತ್ತಿಂದ ಈ ಸೋಮವಾರದ ಎಪಿಸೋಡಿಂದ ಏನೇನಾಗುತ್ತೆ ಟ್ವಿಸ್ಟು, ಅವರಿಬ್ಬರು ಯಾವಾಗ ಮನೆಗೆ ಮತ್ತೆ ವಾಪಸ್ ಹೋಗ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಮತ್ತು ಸುದೀಪ್ ಸರ್ ಅವರು ಇನ್ನೊಂದು ವಿಷಯ ಹೇಳಿದ್ದಾರೆ, ಫಿನಾಲೆ ಹತ್ರ ಬರ್ತಿದೆ ಅಂತ ಹೇಳಿದ್ದಾರೆ. ಅಂದರೆ ಪ್ರಾಬಬಲಿ ಜನವರಿ 17-18 ಅಂದರೆ ಸಂಕ್ರಾಂತಿ ನಂತರ ಫಿನಾಲೆ ಇರ್ಬೋದು ಅಂತ ಅಂದ್ಕೊತೀನಿ. ಯಾಕಂದರೆ ಈಗಾಗಲೇ 70-80 ದಿವಸ ಆಗಿದೆ. ಹಾಗಾಗಿ ಈ ಒಂದು ಫಿನಾಲೆಗೆ ಹತ್ರ ಇದ್ದೀವಿ, ಎಲ್ಲರೂ ಜವಾಬ್ದಾರಿಯಿಂದ ಆಡಿ ಅಂತ ಕೂಡ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಧ್ರುವಂತ್ ಅವರು, ರಕ್ಷಿತಾ ಶೆಟ್ಟಿ ಅವರ ಎಲಿಮಿನೇಷನ್ ನಿಜ ಅಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಇರಿಸಿದ್ದಾರೆ, ಅವ್ರು ಮತ್ತೆ ಮನೆಗೆ ಹೋಗೋ ಸಾಧ್ಯತೆ ತುಂಬ ಇದೆ. ಅವರಿಂದ ಅಂದರೆ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳು ಯಾವ ರೀತಿ ನಡ್ಕೊತಾರೆ, ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನು ಅವ್ರಿಗೂ ತೋರಿಸ್ತಾ ಇದ್ದಾರೆ. ಸೊ ನಾವು ಕೂಡ ಇವತ್ತಿನ ಎಪಿಸೋಡ್ ನೋಡಬೇಕು. ರಕ್ಷಿತಾ ಶೆಟ್ಟಿ ಅವರಿಂದ ಮನೆಯಿಂದ ಯಾವ ರೀತಿ ತಗೊಳುತ್ತೆ ಅನ್ನೋದನ್ನು ನಾವು ನೋಡಬೇಕು ಅಂತ ಹೇಳ್ತಾ ನನ್ನ ಮಾತು ನಮಗೂ ಇಷ್ಟ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.